ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೀಗೆ ಹೇಳಿಕೊಂಡಿರ್ತಾರೆ, ನಮ್ಮ ಸೋಲಿನಿಂದಲೂ ನಾವು ಜಯಗಳಿಸಬಹುದಂತೆ. ಏನು ಮಾಡಬೇಕು? ಚಾಣಕ್ಯ ಏನು ಹೇಳಿದ್ದಾರೆ ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ, ತಲೆಬೇಸಿ ಮಾಡಬೇಡಿ. ಹಾಗೆಯೇ ಆದಷ್ಟು ಲೈಕ್ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಮತ್ತಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರುತ್ತೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ತಾರೆ. ಕಾಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನಾದರೂ ನಿಮಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಇದೆ ಅಂದರೂ ಕೂಡ ನನ್ನ ಹತ್ರ ಖಂಡಿತವಾಗ್ಲೂ ಡೇಟ್ ಆಫ್ ಬರ್ತನ್ನು ಕಳುಹಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನಾನು ನೋಡಿ ಹೇಳ್ತೇನೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆಯನ್ನು ಹೇಳಿ ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ ಅಂತ ಹೇಳ್ತಾ, ಯಶಸ್ಸು ವೈಫಲ್ಯದ ಬಗ್ಗೆ ಚಾಣಕ್ಯನ ದೃಷ್ಟಿಕೋನ ತುಂಬ ಸರಳ ನೈಜ. ಚಾಣಕ್ಯರ ಪ್ರಕಾರ ಯಶಸ್ಸು ಮತ್ತು ವೈಫಲ್ಯವನ್ನು ಆ ವ್ಯಕ್ತಿಯ ಕ್ರಿಯೆಗಳು, ಸ್ವಭಾವ, ಆಲೋಚನೆಗಳಿಂದ ಅಳೆಯಲಾಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಸಮಗ್ರತೆಯಿಂದ ಮಾಡಿದರೆ ಅವನು ಯಶಸ್ಸನ್ನು ಸಾಧಿಸುವಂಥದ್ದು. ಅವನು ತನ್ನ ಗುರಿಗಳನ್ನು ಸಾಧಿಸಲು ಹೋರಾಡುತ್ತಾನೆ. ನಿಷ್ಕ್ರಿಯವಾಗಿರುವ ವ್ಯಕ್ತಿಗೆ ವೈಫಲ್ಯ ಸಂಭವಿಸುತ್ತೆ. ತನ್ನ ಕರ್ತವ್ಯಗಳನ್ನು ನುಣುಚಿಕೊಳ್ತಾನೆ, ಕೆಟ್ಟ ಸಹವಾಸವನ್ನು ಮಾಡುತ್ತಾನೆ. ವೈಫಲ್ಯ ಅವನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲಿತಾಂಶ. ಇದು ದುರ್ಬಲ ನೈತಿಕತೆ, ಅಸಮರ್ಥತೆಯಿಂದ ಉಂಟಾಗುವಂಥದ್ದು. ನಿಮ್ಮ ವೈಫಲ್ಯವನ್ನು ಯಶಸ್ಸಿಗೆ ಪರಿವರ್ತಿಸಲು ನೀವು ಬಯಸಿದರೆ ಈ ವಿಷಯಗಳನ್ನು ನೆನಪಿಟ್ಕೊಳ್ಬೇಕು. ಏನು ಅಂದರೆ, ಸೋಲೆ ಗೆಲುವಿನ ಸೋಪಾನ, ಸೋಲು ಕೂಡ ಯಶಸ್ಸಿನ ಮೆಟ್ಟಿಲು ಅಂತ ಚಾಣಕ್ಯರು ನಂಬಿದ್ದರು. ನೀವು ವೈಫಲ್ಯದಿಂದ ನಿರುತ್ಸಾಹಗೊಂಡರೆ ಮತ್ತು ಬಿಟ್ಟುಕೊಟ್ಟರೆ ನೀವು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಬದಲಾಗಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದಿನ ಬಾರಿ ಎನಿಸಿದ್ದಕ್ಕಿಂತಲೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿ ಅಂತ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ಏನನ್ನು ಬಿಟ್ಟುಕೊಡದಿರಿ. ಯಶಸ್ಸನ್ನು ಸಾಧಿಸಲು ನೀವು ಎಂದಿಗೂ ಬಿಟ್ಟುಕೊಡದ ಮನೋಭಾವವನ್ನು ಹೊಂದಿರಬೇಕು ಅಂತ ಚಾಣಕ್ಯ ಹೇಳ್ತಾರೆ. ತೊಂದರೆಗಳು, ಅಡೆತಡೆಗಳು ಎದುರಾದಾಗಲೂ ಬಿಟ್ಟುಕೊಡಬೇಡ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ದೃಢವಾಗಿರಿ. ಹಾಗೆಯೇ ಕಠಿಣ ಪರಿಶ್ರಮ ಅತಿ ಅಗತ್ಯ ಅಂತ ಹೇಳ್ತಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಶಸ್ಸು ಕೇವಲ ಪ್ರತಿಭೆಯಿಂದ ಮಾತ್ರ ಅಲ್ಲ, ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದಲೂ ಪಡೆದುಕೊಳ್ಳಬಹುದಾಗಿದೆ. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಮತ್ತು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಹಾಗೆಯೇ ಪ್ರಯತ್ನ ಇರಲಿ. ಯಶಸ್ಸು ರಾತ್ರೋರಾತ್ರಿ ಸಿಗುವುದಿಲ್ಲ ಯಾರಿಗೂ ಅಂತ ಚಾಣಕ್ಯರೇ ಹೇಳಿದ್ದಾರೆ. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಸ್ವಲ್ಪ ತಾಳ್ಮೆಯಿಂದಿರಬೇಕು ಮತ್ತು ಕಾಯಬೇಕು. ಗುರಿಯನ್ನು ಸಾಧಿಸುವುದಕ್ಕಾಗಿ ನೀವು ಪ್ರಯತ್ನಿಸಲೇ ಇರಬೇಕು. ದೀರ್ಘ ಪ್ರಯತ್ನದಿಂದ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಮತ್ತು ಅದು ನಿಮಗೆ ಲೈಫ್ ಲಾಂಗ್ ಖುಷಿ ಕೊಡುತ್ತೆ. ಯಾವಾಗಲೂ ಪಟ್ ಅಂತ ನಮಗೆ ಒಂದು ಗುರಿ ಇರುತ್ತೆ, ನಾವು ಏನೋ ಸಾಧನೆ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಪ್ರಯತ್ನ ಪಟ್ಟಾಗಲೇ ಅದು ಸಿಗುತ್ತೆ ಅಂದರೆ ಅದು ಲೈಫ್ ಲಾಂಗ್ ಸಿಗೋದಿಲ್ಲ. ಯಾವತ್ತೂ ನಾವು ಕಠಿಣ ಪರಿಶ್ರಮಕ್ಕಾಗಿ ಅಂದರೆ ಒಂದು ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ತುಂಬ ಕಷ್ಟಪಡ್ತೇವೆ, ತುಂಬಾ ನಮ್ಮ ಜೀವನದಲ್ಲಿ ಫೇಲ್ಯೂರ್ ಆಗುತ್ತೆ. ಆದರೂ ಅದನ್ನು ಮೆಟ್ಟಿ ಇಲ್ಲ ನಾನು ಸಾಧಿಸಲೇಬೇಕು, ನಾನು ಆ ಗುರಿಯನ್ನು ಮುಟ್ಟಲೇಬೇಕು ಅಂತ ಯಾವತ್ತೂ ಪಣ ತೊಡ್ತೀರೋ ಆಗ ನೀವು ಗುರಿ ಮುಟ್ಟಿದರೆ ಖಂಡಿತವಾಗ್ಲೂ ಅದು ನಿಮ್ಮ ಲೈಫ್ ಲಾಂಗ್ ಜೀವಮಾನವಿಡೀ ಅದು ನಿಮಗೆ ಯಶಸ್ಸನ್ನು, ಖುಷಿಯನ್ನು, ಸಂತೋಷವನ್ನು, ಜೀವನದಲ್ಲಿ ಒಳ್ಳೆಯ ಒಂದು ಪೊಸಿಷನನ್ನು ಕೊಡುತ್ತೆ. ಹಾಗೇನು ಆತ್ಮವಿಶ್ವಾಸವಿರಲಿ. ಯಶಸ್ಸನ್ನು ಸಾಧಿಸಲು ನೀವು ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿಡಿ, ನಿಮ್ಮ ಯಶಸ್ಸಿನ ಮೇಲೆ ನಂಬಿಕೆ ಇಡಿ. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಶಸ್ಸಿನ ಮಾರ್ಗವನ್ನು ಪಡೆದುಕೊಳ್ತಾನೆ. ನಿಮ್ಮ ಸಾಮರ್ಥ್ಯಕ್ಕೂ ಮೀರಿದ ಪ್ರಯತ್ನ ಮಾಡಿ. ಅದೇ ಸಾಮರ್ಥ್ಯನೂ ಇರಬೇಕು, ಪ್ರಯತ್ನವೂ ಪಡಬೇಕು, ನಂಬಿಕೆಯೂ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ನಾನು ಖಂಡಿತವಾಗ್ಲೂ ಆ ಗುರಿಯನ್ನು ಮುಟ್ಟುತ್ತೇನೆ, ಅದರಲ್ಲಿ ಯಶಸ್ಸನ್ನು ಸಾಧಿಸ್ತೇನೆ ಅಂತ ಯಾರು ಅಂದ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೋ ಖಂಡಿತವಾಗ್ಲೂ ಅದು ಒಂದಲ್ಲ ಒಂದು ದಿನ ಯಶಸ್ಸು ಸಿಗುವಂಥದ್ದು. ಹಾಗೆಯೇ ಯಶಸ್ಸನ್ನು ಸಾಧಿಸುವುದರಿಂದ ನೀವು ಸ್ಫೂರ್ತಿ ಪಡೆಯಬೇಕೆಂದು ಚಾಣಕ್ಯರು ಹೇಳ್ತಾರೆ. ಅವರು ಜೀವನ ಮತ್ತು ಅನುಭವಗಳಿಂದ ನಾವು ಪ್ರತಿನಿತ್ಯ ಪಾಠವನ್ನು ಕಲಿಬೇಕು, ನಿಮ್ಮ ಸ್ವಂತ ಯಶಸ್ಸಿನ ತಂತ್ರವನ್ನು ರೂಪಿಸಬೇಕು ಅಂತ ಹೇಳ್ತಾರೆ. ತಪ್ಪುಗಳನ್ನು ಮಾಡಿದಾಗ ಹೆದರಿ ಹಿಂಜರಿಯಬಾರದು. ತಪ್ಪುಗಳು ಜೀವನದ ಒಂದು ಭಾಗ ಅಂತ ಚಾಣಕ್ಯರು ನಂಬಿದ್ದಾರೆ. ತಪ್ಪುಗಳಿಗೆ ಹೆದರಬೇಡಿ, ಅದರಿಂದ ಪಾಠ ಕಲಿತು ಮುನ್ನಡೆಯಿರಿ. ತಪ್ಪುಗಳನ್ನು ಮಾಡಲು ಹೆದರುವ ವ್ಯಕ್ತಿ ಯಶಸ್ವಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆ ಯಶಸ್ಸಿಗೆ ಧನಾತ್ಮಕ ಚಿಂತನೆ ಬಹಳ ಮುಖ್ಯ. ಪಾಸಿಟಿವ್ ಆಗಿರಬೇಕು. ಸಕಾರಾತ್ಮಕ ಚಿಂತನೆ ಯಶಸ್ಸಿನ ಕೀಲಿಕ ಎನ್ನುತ್ತಾರೆ ಚಾಣಕ್ಯ. ನಕಾರಾತ್ಮಕ ಆಲೋಚನೆಗಳಿಂದ ದೂರಬೇರಿ, ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ. ಚಾಣಕ್ಯರು ಶಿಸ್ತಿನ ಬಗ್ಗೆ ಮಾತನಾಡಿದ್ದಾರೆ. ಯಶಸ್ಸನ್ನು ಸಾಧಿಸಲು ಶಿಸ್ತು ಅಗತ್ಯ. ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ನಿಮ್ಮ ಗುರಿಯನ್ನು ಸಾಧಿಸಲು ಸಮರ್ಪಿತರಾಗಿರಿ. ಇವರ ಪ್ರಕಾರ ಸಮಯ ಅಮೂಲ್ಯವಾದುದು ಮತ್ತು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಅದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಅಂತಲೂ ಹೇಳ್ತಾರೆ ಚಾಣಕ್ಯರು.
ಈ ಎಲ್ಲ ಒಂದು ಚಾಣಕ್ಯರು ಹೇಳಿದ್ದನ್ನು ನಾವು ಅನುಸರಿಸಿದರೆ, ಅಂದರೆ ನಾವು ಯಾವತ್ತೂ ನಾನು ಇದಕ್ಕಿಂತ ಮುಂಚೆ ಕೂಡ ಕೆಲವೊಂದು ವಿಡಿಯೋಗಳೆಲ್ಲ ಅರ್ಥಪೂರ್ಣ ಈತ ನೋಡಿ ಬದುಕಿಗೆ ಏನು ಬೇಕು ಅದರ ಬಗ್ಗೆ ನಾನು ಮಾತಾಡೋದಾಗಲೂ ಹೇಳ್ತೇನೆ. ಯಾವತ್ತೂ ನಾವೊಂದು ಗುರಿಯನ್ನು ಅದು ಒಂದು ಗೋಲನ್ನು ಇಟ್ಕೊಂಡಿರ್ತೇವೆ, ಅದನ್ನು ಸುಲಭದಲ್ಲಿ ನಾವು ಪಡ್ಕೋಬೇಕು ಅಂತ ಏನೇನೋ ವಾಮ ಮಾರ್ಗದಲ್ಲಿ ಹೋದರೆ ಖಂಡಿತವಾಗ್ಲೂ ಅದರ ಯಶಸ್ಸು ಸಿಗ್ಬೋದೇನೋ, ಅದು ಟೆಂಪರರಿ ಆಗಿರುತ್ತೆ. ಯಾವತ್ತೂ ಕಷ್ಟಪಟ್ಟು ಅದನ್ನು ಒಂದು ಪ್ರಾಮಾಣಿಕ ನಿಟ್ಟಿನಲ್ಲಿ ನಂಬಿಕೆಯಿಂದ ನಿಷ್ಠೆಯಿಂದ ಯಾವಾಗ ನಾವು ಅದನ್ನು ಮಾಡ್ತೇವೋ ಅದು ತುಂಬ ಕಷ್ಟವಾಗಿರುತ್ತೆ, ಹಾದಿ ಸುಲಭವಾಗಿರೋದಿಲ್ಲ. ಆದರೂ ಅದನ್ನೆಲ್ಲ ಮೀರಿ ನಾವು ಏನು ಪ್ರಯತ್ನ ಪಡ್ತೇವೆ ಖಂಡಿತ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದರ ಫಲ ಯಾವತ್ತೂ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.